ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಹೋ, ಮಹಾರಾಣಿಯವರು ಬರಬೇಕು. ನಿಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಯಾವ ಸೇನಾಧಿಪತಿಗಳು, ಸೇವಕರು, ಪ್ರಜೆಗಳು ಯಾರೂ ಇಲ್ಲ. ಮನೇಲಿ ಯಾರು ಇರಬಾರ್ದು ಅಂತ ತಾನೆ ನಿಮ್ಮ ಉದ್ದೇಶ? ಕುಡ್ದಿದ್ದೀರಾ? ನಾಳೆ ಮಾತಾಡೋಣ. ನಿಂತ್ಕೋ. ಕುಡ್ದಿರೋ ಟೈಮಲ್ಲೇ ಮಾತಾಡಬೇಕು, ಆವಾಗಲೇ ಸತ್ಯ ಆಚೆ ಬರೋದು. ಸತ್ಯ ಆಚೆ ಬರತ್ತೆ ಅನ್ನೋ ಹಾಗಿದ್ರೆ ಈಗಲೇ ಮಾತಾಡೋಣ. ನಿಮ್ ಗಂಡ ನಿಮ್ ತಂದೆಗೆ ವಿಷ ಹಾಕಿ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದು ತಪ್ಪಲ್ವಾ? ಹೌದು, ಅವನ್ ಮಾಡಿದ ತಪ್ಪೆ. ಅವ್ರು ಮಾಡಿರೋ ತಪ್ಪಿಗೆ ಅವ್ರ ಪರವಾಗಿ ನಿಂತು ನೀವು ಅವ್ರನ್ನ ಆಚೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಅದು ತಪ್ಪಲ್ವಾ? ಹೌದು, ಅದು ತಪ್ಪೆ. ಎಲ್ಲ ತಪ್ಪು ನೀವೇ ಮಾಡಿ ಆ ತಪ್ಪನ್ನ ಯಾಕೆ ನನ್ ಮೇಲೆ ಹಾಕ್ತಾ ಇದ್ದೀರಾ? ನೀನೇನು ತಪ್ಪು ಮಾಡೇ ಇಲ್ವಾ? ನೀನು ತಪ್ಪಷ್ಟೇ ಅಲ್ಲ, ಮೋಸ ಕೂಡ ಮಾಡಿದ್ಯಾ. ನನ್ನ ತಮ್ಮ ಪ್ರೀತುನ ಪ್ರೀತಿಸಿ ಅವನಿಗೆ ಮೋಸ ಮಾಡಿದ್ಯಾ. ಅದು ತಪ್ಪಲ್ವಾ? ಮೋಸ ಅಲ್ವಾ? ನಿನ್ನ ಜಾತಕದಲ್ಲಿರೋ ದೋಷನ ಮುಚ್ಚಿಟ್ಟು ಅಧಿಕಾರಕ್ಕೋಸ್ಕರ ನಮ್ಮಪ್ಪನ ಮದ್ವೆ ಆಗಿ ಈ ಮನೆಗೆ ಯಜಮಾನಿ ಆಗಿ ಬಂದ್ಯಲ್ಲ, ಅದು ತಪ್ಪಲ್ವಾ? ಮೋಸ ಅಲ್ವಾ? ನಿನ್ ದುರಾಸೆಗೋಸ್ಕರ ನಮ್ಮ ಎಂಟೈರ್ ಪ್ರಾಪರ್ಟಿನ ವಿಲ್ ಮಾಡಿಸಿ ನಿನ್ ಹೆಸರಿಗೆ ಮಾಡಿಸ್ಕೊಂಡು ಪ್ರಾಪರ್ಟಿಯಲ್ಲಿ ನಮ್ಗೆಲ್ಲರಿಗೂ ಶೇರ್ ಬೇಕಂದ್ರೆ ನಾವು ಕಂಪನಿಯಲ್ಲಿ ಸಕ್ಸಸ್ಫುಲ್ ಆಗ್ಬೇಕು, ಇಲ್ಲ ಅಂದ್ರೆ ಯಾರಾದ್ರೂ ಬೇರೆಯವರು ಕೊಟ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ಯಲ್ಲ, ಅದು ತಪ್ಪಲ್ವಾ? ಮೋಸ ಅಲ್ವಾ? ನನ್ನ ಎಲ್ಲ ಹೆಜ್ಜೆಗೂ ಒಂದು ಕಾರಣ ಇದೆ. ಇದ್ರಲ್ಲಿ ಯಾವ ಸ್ವಾರ್ಥನೂ ಇಲ್ಲ. ಹಾಗೆ ನನ್ ಗಂಡನ ವಿಷ ಕೊಡೋದಕ್ಕೆ ಒಂದು ಕಾರಣ ಇದೆ. ತನ್ನ ಮಗಳ ಭವಿಷ್ಯಕ್ಕೋಸ್ಕರ, ಹೆಂಡತಿಗೋಸ್ಕರ ಅವನ ಈ ರೀತಿ ಮಾಡ್ದ. ಅದು ಸ್ವಾರ್ಥನೂ ಅಲ್ಲ, ಮೋಸನೂ ಅಲ್ಲ. ಜೀವ ತೆಗೆಯೋದಿಕ್ಕೆ 1000 ಕಾರಣ ಕೊಟ್ರು ಅದು ತಪ್ಪೇ, ಅದು ಅಪರಾಧನೇ. ಜೀವನ ಕಿತ್ಕೊಳ್ಳೋದು ಜೀವ ತೆಗೆದಷ್ಟೇ ಅಪರಾಧ. ಇವಾಗ ನೀನು ನಮ್ ಜೀವನನೆಲ್ಲ ಕಿತ್ಕೊಂಡಿದ್ಯಲ್ಲ, ಅದು ಅಪರಾಧ ಅಲ್ವಾ? ವಾದಕ್ಕೆ ವಿತಂಡವಾದ ಗೆಲುವನ್ನ ತಂದ್ಕೊಡೋದಿಲ್ಲ. ಗೊತ್ತು, ಆದ್ರೆ ನನ್ ಕನ್ಸು ಏನಾಗಿತ್ತು ಅಂತ ನಿನಗೆ ಗೊತ್ತಾ? ಲಾಯರ್ ಆಗಿ ಬರೀ ಸತ್ಯದ ಪರ ನಿಲ್ಬೇಕು ಅಂತ ಅನ್ಕೊಂಡಿದ್ದೆ. ಧೈರ್ಯ ಇಟ್ಕೊಂಡು, ಗುರಿ ಇಟ್ಕೊಂಡು ಓದಿ ಲಾ ಮುಗಿಸ್ದೆ. ಆದ್ರೆ ಇವತ್ತು ನಿನ್ನ ವಿರೋಧಕ್ಕೋಸ್ಕರ ತಪ್ಪಿನ ಪರ ನಿಲ್ತಾ ಇದ್ದೀನಿ. ಅಂಡ್ ಯು ನೋ ವಾಟ್, ಇದು ತಪ್ಪು ಅಂತ ನನಗನಿಸ್ತಾ ಇಲ್ಲ. ಯಾಕೆ ಗೊತ್ತಾ? ಅಧರ್ಮನ ತಪ್ಪಾದ ದಾರಿಲಿ ಹೋಗಿ ಗೆಲ್ಲಬಹುದು ಅಂತ ಶ್ರೀಕೃಷ್ಣನೇ ಹೇಳಿದ್ದಾನೆ. ನಾನಿವತ್ ನನ್ನ ಪಾಲಿನ ಪತ್ನಿ ಧರ್ಮನ ನಿಭಾಯಿಸ್ತಾ ಇದ್ದೀನಿ. ನನ್ನ ಗಂಡನ್ನ ನಿರಪರಾಧಿ ಅಂತ ಸಾಬೀತು ಮಾಡೋಕೆ ನನ್ನ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ. ಅವನು ಆಚೆ ಕರ್ಕೊಂಡು ಬಂದು ನಿನ್ನ ಈ ಮನೆಯಿಂದ, ನಮ್ಮೆಲ್ಲರ ಜೀವನದಿಂದ ಆಚೆ ಹಾಕ್ತೀನಿ. ಹೌದಾ? ಓಕೆ, ಆಲ್ ದಿ ಬೆಸ್ಟ್.